ಪುರಸಭೆಗೆ ಎರಡನೆಯ ಬಾರಿಗೆ ಅಧ್ಯಕ್ಷರಾಗಿ ಸುರೇಶ್ ಅರಸೂರು ಆಯ್ಕೆ ಪದಗ್ರಹಣ ಕಾರ್ಯಕ್ರಮ. ಮಸ್ಕಿ ಪಟ್ಟಣದ ಪುರಸಭೆಯ ಎರಡನೆಯ ಬಾರಿಗೆ ಅಧ್ಯಕ್ಷರಾಗಿ ಸುರೇಶ್ ಅರಸೂರು ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಅಭಿಮಾನಿ ಬಳಗದಿಂದ ಸಿಹಿ ಹಂಚುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರತಾಪ್ ಗೌಡ ಪಾಟೀಲ್, ಮಾಜಿ ಶಾಸಕರು ಅಪ್ಪಾಜಿ ಗೌಡ್ರ, ಕಾರಲ್ಕುಂಟೆ ಮಹದೇವಗೌಡ, ಪೊಲೀಸ್ ಪಾಟೀಲ್, ನೂತನ ಅಧ್ಯಕ್ಷ ಸುರೇಶ್ ಅರಸೂರು ಮಾತನಾಡಿದ್ದಾರೆ. ಪಟ್ಟಣದ ಅಭಿವೃದ್ಧಿಗಾಗಿ ಕಪ್ಪು ಚುಕ್ಕೆ ಬಾರದಂತೆ ಕಾರ್ಯನಿರ್ವಹಿಸಿ ಒಳ್ಳೆಯ ಹೆಸರು ಬೇಕು. ಮಸ್ಕಿ ಪಟ್ಟಣವು ನಗರಾಭಿವೃದ್ಧಿ ಆಗಿರುವುದರಿಂದ ಅಭಿವೃದ್ಧಿ ಕಾರ್ಯಗಳು ನಿಮ್ಮಿಂದ ಆಗಬೇಕು. ಬಡವರ ನೊಂದವರ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಪುರಸಭೆಯ ಮುಖ್ಯ ಅಧಿಕಾರಿಗಳು ಹಾಗೂ ಪ್ರತಾಪ್ ಗೌಡ ಅಭಿಮಾನಿಗಳ ಬಳಗ, ಪುರಸಭೆ ಉಪಾಧ್ಯಕ್ಷ ಶ್ರೀಮತಿ ಗೀತಮ್ಮ, ಶಿವರಾಜ ಬುಕ್ಕಣ್ಣನವರ, ಶರಣಯ್ಯ ಸ್ವಾಮಿ, ಸೊಪ್ಪಿಮಠ, ಮಂಡಲ ಅಧ್ಯಕ್ಷರು ಮಸ್ಕಿ ಸೇರಿದಂತೆ ಅನೇಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿರೂಪಾಕ್ಷಯ್ಯ ಸ್ವಾಮಿ, ಸಾಲಿಮಠ, ಅಂತರ್ಗಂಗೆ, ಪ್ರಜಾಪವರ್ ನ್ಯೂಸ್, ಮಸ್ಕಿ. ಮುಖ್ಯ ಎಲ್ಲ ಮತದಾರರು ಅವರು ಕೂಡ ಅವರ ಜಲಸ್ತೆ ಇದ್ದರೆ ನಾನಿವತ್ತು ಈ ಸ್ಥಾನಕ್ಕೆ ಬರಲು ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾಡಿನ ಎಲ್ಲ ಮತದಾರರಿಗೂ ಕೂಡ ನಮ್ಮ ಈ ಸಂದರ್ಭದಲ್ಲಿ ನಿರ್ದೇಶಿಸಿಕೊಡ್ತೇನೆ. ಈಗ ಈ ಇದ್ದಂತೆ ಮತ್ತು ನಮ್ಮ ಪುರಸಭೆ ಸದಸ್ಯರ ಒಂದು ಆಶೆ ಇರುತ್ತೆ, ಈ ಎಲ್ಲ ಸಿಬ್ಬಂದಿಗಳ ಒಂದು ಸಹಕಾರ ಪುರಸಭೆ ಸದಸ್ಯರಾಗಿರುವುದು ಅವರೆಲ್ಲರ ಸಹಕಾರದಿಂದ ಆಡಳಿತ ವರ್ಗ ಮತ್ತು ಈ ಅಧಿಕಾರಿ ವರ್ಗ ಇಬ್ಬರು ಬಂಡಿಗಳಲ್ಲಿ ಕೆಲಸ ಮಾಡಿದರೆ ಮಾತ್ರ ಮುಂದೆ ಮುಂದಾಗಕ್ಕೆ ಸಾಧ್ಯ. ಅದೇ ರೀತಿ ನಾನೆಲ್ಲರೂ ವಿಶ್ವಾಸ ತೆಗೆದುಕೊಂಡು ಮತ್ತು ನಮ್ಮ ಮಸ್ಕಿಯಲ್ಲಿ ಮೇನ್ ಪ್ರಾಬ್ಲಮ್ ಏನಂತಂದರೆ ಈ ಮೂಲಭೂತ ಸೌಕರ್ಯ ನೀರಿದೆ ಅಂತ ಹೇಳಿದ್ರೆ ಬೇರೆ ಕಂಪೇರ್ ಮಾಡಿದರೆ ನಮ್ಮ ಮಸ್ಕಿಯಲ್ಲಿ ಅಂತ ನೀರು ಪ್ರಾಬ್ಲಮ್ ಅಂತೂ ಈ 15 ನಿಮಿಷದಿಂದ ನೀರು ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಏನಿಲ್ಲ. ಇವು ಪ್ರಕ್ರಿಯೆಗಳು ಇದು ನೆಲೆ ನಡೀತವೆ. ಅವರು ಆದಷ್ಟು ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ರೀತಿ ನಡೆಸಿಕೊಂಡು ಹೋಗ್ಬೇಕಂತ ನಾನು ಆಸೆ ಪಡ್ತೀನಿ. ಇನ್ನು ಈ ಎಲ್ಲ ಸಾಮಾನ್ಯ ಜನರಿಗೆ ಮುಖ್ಯ ಸಮಸ್ಯೆ ಅಂದರೆ ಈ ಖಾತಾ ಉತ್ತಾರ ಕೊಡೋದು, ಈ ಕಟ್ಟಡ ಕಮಿಷನ್ನು, ಈ ಆಮೇಲೆ